ಇನ್ನು ರೈತರಿಗೆ ಜೈನಮುನಿ ಗುಣಧರ್ ನಂದಿಯವರು ಮಹಾರಾಜರು ಸಾಥ್ ನೀಡಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಜೈನಮುನಿಯವರು. ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ ಎಷ್ಟು ತೀವ್ರವಾಗಿದೆ ಅಂದ್ರೆ, ಒಂದು ಕಡೆ ಸ್ವಾಮೀಜಿಗಳು ಸಾಥ್ ನೀಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡ್ತಿದ್ದಾರೆ. ಈಗ ಜೈನ ಮುನಿಗಳು ಕೂಡ ಸಾಥ್ ನೀಡ್ತಿದ್ದಾರೆ ಈ ಒಂದು ರೈತರ ಹೋರಾಟಕ್ಕೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಜೈನ ಮುನಿಗಳು. ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಜೈನ ಮುನಿಗಳು. ರೈತರು ರಸ್ತೆಗಿಳಿದು ಬೊಬ್ಬೆ ಹೊಡೆಯುತ್ತಿದ್ದಾರೆ. ಕಿಂಚಿತ್ತಾದ್ರೂ ನಿಮಗೆ ಮಾನವೀಯತೆ ಇದೆಯಾ? ಇದಕ್ಕಿಂತ ದುರದೃಷ್ಟ ರಾಜ್ಯದಲ್ಲಿ ಏನಿದೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಇದೆ ಅಲ್ಲ, ಎರಡು ಸರ್ಕಾರಗಳು ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು, ರೈತರ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ಜೈನ ಮುನಿಗಳು. ಎಷ್ಟೋ ರಾಜಕಾರಣಿಗಳ ಸಕ್ಕರೆ ಕಾರ್ಖಾನೆಗಳಿವೆ, ಕೇವಲ 300 ರೂಪಾಯಿ ಜಾಸ್ತಿ ಆಯ್ತಾ ಅಂತ ರೈತರಿಗೆ ಕೊಡ್ಲಿಕ್ಕೆ. ಈ ಜಗತ್ತಿನಾಗಿ ಪ್ರಪಂಚದಲ್ಲಿ ರೈತರ ಸತ್ರೆ ನಾವೆಲ್ಲ ಸತ್ತಂಗ. ಒಂದು ಕಿರಾಣಿ ಅಂಗಡಿ ನಡೀತೈತಿ ಅಂದರೆ ರೈತ ಬೆಳೆದಾಗ ಕಿರಾಣಿ ಅಂಗಡಿ ನಡೀತೈತಿ. ಒಂದು ಅರಬಿ ಅಂಗಡಿ ನಡೀತೈತಿ ಅಂದರೆ ರೈತರ ಕಪಾಸ ಬೆಳೆದಾಗ, ಹತ್ತಿ ಬೆಳೆದಾಗ ಒಂದು ಅರಬಿ ಅಂಗಡಿ ನಡೀತೈತಿ. ಒಂದು ಹಬ್ಬ ಮಾರ್ಕೆಟ್ದಲ್ಲಿ ಗಜ 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 ಏನು ಒಂದು ಉತ್ಸಾಹ ಯಾವ ಇರ್ತಿತ್ತು ಅಂತ, ರೈತರದಲ್ಲಿ ಉತ್ಸಾಹ ಇದ್ದರೆ ಮಾತ್ರ ಮಾರ್ಕೆಟ್ದಲ್ಲಿ ಗಜ ಗಜ ಅಂತಿತ್ತು. ಇಲ್ಲಾದರೆ ಯಾವ ಸಮಯದಲ್ಲಿ ರೈತರು ಸಂಕಟದಲ್ಲಿ ಇರ್ತಾರೆ, ಜಗತ್ತಿ ಒಂದು ನಿರಾಸೋಹ ಆಗ್ತಾರೆ. ಈಗ ದೊಡ್ಡ ಸಂಕಟ ರೈತರ ಮೇಲೆ ಬಂದಿದೆ. ಆದರೆ ನಾನು ಬೆಂಬಲ ಕೊಡ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಚೇತನ ಕೊಡ್ತಾ ಇದ್ದೇನೆ, ಸಚೇತ ಮಾಡ್ತಾ ಇದ್ದೇನೆ. ಜರ ಕರ್ತಾನೆ ಈಗ ಜಾಗೃತ ಆಗಲಾದರೆ ನೀವು ಮುಂದಿನ ದಿನ ಮಾಡಲಿದ್ರೆ ಬಹಳ ಕೆಟ್ಟ ಪರಿಣಾಮ ನೀವು ಉಂತೀರಿ. ಸಾವಧಾನ ಆಗರಿ. ಮಹಾಭಾರತ ಧೃಷ್ಟರಾಷ್ಟ್ರ ಆಗಬೇಡಿ. ಕೃಷ್ಣ ಆಗಿ ಇದ್ದ ಸಮಸ್ಯೆ ಬಗೆಹರಿಸ್ರಿ, ಬೇಗನೆ ಬಗೆಹರಿಸ್ರಿ. ರೈತರ ಮೋತಿ ಮ್ಯಾಗ ಕೈ ತಂದು ಬೊಂಬೆ ಹೊಡಿತಾ ಇದ್ದಾರೋ ನಿಮಗೆ ಇನ್ನಾತ್ರ ಕಿವ್ಯಾಗ ಕೇಳಿ ಹೋಗ್ತಾ ಇಲ್ಲ. ಇದಕ್ಕಿಂತ ನಮ್ಮ ದುರಾದೃಷ್ಟಿ ಏನ ನೋಡ್ರಿ. ಜಗತ್ತಿನಾಗ ಪ್ರತಿ ಒಂದು ಬೆಲೆ ಒಂದು ಮಾಡುವಂಥ ಪವರ್ ಎಲ್ಲರಿಗೂ ಕೊಟ್ಟಿದ್ದಾರೋ. ನಮ್ಮ ಪರಂತು ನಮ್ಮ ದುರ್ಭಾಗ್ಯ, ನಮ್ಮ ಸ್ವತಂತ್ರ ಭಾರತದಲ್ಲಿ ಒಂದು ಬೆಲೆ ಕಟ್ಟುವಟ್ಟ ನಮ್ಗೆ ಸ್ವತಂತ್ರ ರೈತರಿಗೆ ಕೊಟ್ಟಿಲ್ಲ. ಒಂದು ಸಿಂಪಲ್ ಒಂದು ಪೆನ್, ಪ್ಲಾಸ್ಟಿಕ್ ಪೆನ್ 2 ರೂಪಾಯಿ 10 ರೂಪಾಯಿ ಪೆನ್ನ ಒಂದು ಮಾರ್ಕೆಟದಲ್ಲಿ ಬೆಲೆ ನಿರ್ಧಾರ ಮಾಡುವಂಥ ಪವರ್ ಒಬ್ಬ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಅವಂಗಿದೆ. ಬಟ್ ಒಂದು ಕಬ್ಬ ಬೆಳೆದವಂಗ, ಕಬ್ಬ ಇದ್ದಂಥ ಬೆಳೆಸಿದವಂಗ ಅವನ ಬೆಲೆ ಸಲುವಾಗಿ ರೋಡ್ದಾಗ ಬಂದ ಬೊಂಬೆ ಹೊಡೆಯುವಂಥ ಪ್ರಸಂಗ ತಂದಿಟ್ರಲ್ಲ. ಎಷ್ಟು ನಮ್ಮ ಕೆಟ್ಟ ಸಮಯ ಬಂದಿದೆ. ನೀವು ಯಾವ ಕುರ್ಚಿ ಮೇಲೆ ಕುಯ್ದಿರಲ್ಲ, ಆ ಕುರ್ಚಿದ ಮೇನ ಬುನಾದಿ ಯಾವುದಾದರೆ ಇದೆ ಅಂದರೆ ರೈತರಿದೆ. ರೈತರ ತಿರುಗಿರೆ ನಿಮ್ಮ ಕಬ್ಬಿನ ಬೆಂಟೆ ತಗೋದು ಬೆನ್ನ ಹತ್ರ ನೀವು ಇದು ದೇಶ ಬಿಟ್ಟು ಓಡೋ ಪಳೆ ಬಂದದ್ದು.